ಬೆಳಗಿನ ಬೆಳಕು. ಅರಣ್ಯಕಾಂಡ 3:16-50. ಸೇವೆಗಾಗಿ ಎಣಿಸಲ್ಪಟ್ಟವರು. ಯೆಹೋವನು ಸೀನಾಯಿ ಅರಣ್ಯದಲ್ಲಿ ಮೋಶೆಯೊಂದಿಗೆ ಮತ್ತೆ ಮಾತನಾಡಿ ಒಂದು ಹೊಸ ರೀತಿಯ ಜನಗಣನೆಗೆ ಆಜ್ಞಾಪಿಸಿದನು. ಈ ಬಾರಿ ಅದು ಯುದ್ಧ ಮಾಡುವ ಪುರುಷರ ಎಣಿಕೆಯಾಗಿರಲಿಲ್ಲ, ಅದು ಪವಿತ್ರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವರ ಎಣಿಕೆಯಾಗಿತ್ತು. ಲೇವಿಯ ಕುಲದ ಹೆಸರುಗಳನ್ನು ಕುಟುಂಬ ಮತ್ತು ವಂಶಗಳ ಪ್ರಕಾರ ದಾಖಲಿಸಬೇಕು ಮತ್ತು 1 ತಿಂಗಳ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಪುರುಷನನ್ನು ಪಟ್ಟಿಯಲ್ಲಿ ಸೇರಿಸಬೇಕು ಎಂದು ದೇವರು ಹೇಳಿದನು. ಅರಣ್ಯಕಾಂಡ 3:14-16. ಈ ಸಣ್ಣ ವಿವರವು ಬಹಳ ಮುಖ್ಯವಾದುದು. 1 ತಿಂಗಳ ಮಗುವಿಗೆ ಹಲಗೆಗಳನ್ನು ಹೊರಲು ಅಥವಾ ಆಯುಧಗಳಿಂದ ಯುದ್ಧಕ್ಕೆ ಹೋಗಲು ಸಾಧ್ಯವಿಲ್ಲ. ಆದರೂ ದೇವರು ಅವನನ್ನು ಎಣಿಸುತ್ತಾನೆ. ಯಾಜಕತ್ವದ ಹಕ್ಕು ಅಥವಾ ಸೇರುವಿಕೆಯ ಶಕ್ತಿ ಬರುವ ಮೊದಲೇ ಆರಂಭವಾಗುತ್ತದೆ ಎಂದು ದೇವರು ತೋರಿಸುತ್ತಿದ್ದಾರೆ. ಮೊದಲು ಗುರುತು ಬರುತ್ತದೆ, ನಂತರ ಸೇವೆ ಬೆಳೆಯುತ್ತದೆ. ಲೇವಿಗೆ 3 ಪುತ್ರರಿದ್ದರು, ಗೆರ್ಷೋಮ್, ಕೆಹಾತ್ ಮತ್ತು ಮೆರಾರಿ. ಅರಣ್ಯಕಾಂಡ 3:17. ಈ 3 ವಂಶಾವಳಿಗಳಿಂದಲೇ ಲೇವಿಯ ಕುಟುಂಬಗಳು ಬಂದವು. ಅವು ದೇವದರ್ಶನದ ಗುಡಾರದ ಸುತ್ತಲೂ ಇದ್ದು ದೇವರಿಗೆ ಸೇವೆ ಸಲ್ಲಿಸಿದವು. ಆ ಎಣಿಕೆಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಗೆರ್ಷೋನಿಯರು 7,500 ಪುರುಷರು. ಅರಣ್ಯಕಾಂಡ 3:22. ಕೆಹಾತ್ಯರು 8,600 ಪುರುಷರು. ಅರಣ್ಯಕಾಂಡ 3:28. ಮೆರಾರಿಯರು 6,200 ಪುರುಷರು. ಅರಣ್ಯಕಾಂಡ 3:34. ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗ ಒಟ್ಟು ಮೊತ್ತ 22,300 ಆಗುತ್ತದೆ. ನಂತರ ಈ ಅಧ್ಯಾಯವು ಮತ್ತೊಂದು ಒಟ್ಟು ಮೊತ್ತವನ್ನು ನೀಡುತ್ತದೆ. ಯೆಹೋವನ ಆಜ್ಞೆಯಂತೆ ಎಣಿಸಲ್ಪಟ್ಟ ಲೇವಿಯರು 1 ತಿಂಗಳ ಮತ್ತು ಅದಕ್ಕಿಂತ ಮೇಲ್ಪಟ್ಟವರು ಒಟ್ಟು 22,000 ಪುರುಷರು ಎಂದು ಅದು ಹೇಳುತ್ತದೆ. ಅರಣ್ಯಕಾಂಡ 3:39. ಕೆಲವರು ಇದನ್ನು ಓದಿ ನ್ಯಾಯ ಪ್ರಮಾಣದಲ್ಲಿ ದೋಷವಿದೆ ಎಂದು ಟೀಕಿಸುತ್ತಾರೆ. ಆದರೆ ಈ ಅಧ್ಯಾಯವೇ ಇದನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ನೀಡುತ್ತದೆ, ಏಕೆಂದರೆ ದೇವರು ತಕ್ಷಣವೇ ಲೇವಿಯರ ಎಣಿಕೆಯನ್ನು ಇಸ್ರಾಯೇಲಿನ ಚೊಚ್ಚಲ ಪುತ್ರರ ಬದಲು ಮಾಡಿಕೊಳ್ಳುವ ವ್ಯವಸ್ಥೆಗೆ ಜೋಡಿಸುತ್ತಾನೆ. ಅರಣ್ಯಕಾಂಡ 3:40-51. ಸತ್ಯವೇದ ಗೊಂದಲಕ್ಕೊಳಗಾಗಿಲ್ಲ, ಅದು ಉದ್ದೇಶದ ಬಗ್ಗೆ ಬಹಳ ನಿಖರವಾಗಿದೆ. ನಾವು ಇದನ್ನು ಗಮನವಿಟ್ಟು ಹೀಗೆ ವಿವರಿಸುತ್ತೇವೆ. 22,300 ಎಂಬುದು 1 ತಿಂಗಳ ಮೇಲ್ಪಟ್ಟ ಎಲ್ಲಾ ಲೇವಿಯರ ಪೂರ್ಣ ಎಣಿಕೆಯಾಗಿದೆ. ಆದರೆ 22,000 ಎಂಬುದು ಇಸ್ರಾಯೇಲಿನ ಚೊಚ್ಚಲ ಪುತ್ರರ ಬದಲಿಗೆ ಬಳಸಲ್ಪಟ್ಟ ಸಂಖ್ಯೆಯಾಗಿದೆ, ಏಕೆಂದರೆ ಸುಮಾರು 300 ಮಂದಿ ಲೇವಿಯರು ತಾವೇ ಸ್ವತಃ ಚೊಚ್ಚಲ ಪುತ್ರರಾಗಿದ್ದರು ಮತ್ತು ಈಗಾಗಲೇ ಚೊಚ್ಚಲ ಪುತ್ರರ ಹಕ್ಕಿನ ಅಡಿಯಲ್ಲಿ ಯೆಹೋವನಿಗೆ ಸೇರಿದ್ದರು. ಆದ್ದರಿಂದ ಅವರನ್ನು ಇಸ್ರಾಯೇಲಿನ ಚೊಚ್ಚಲ ಪುತ್ರರಿಗೆ ಬದಲಿಯಾಗಿ ಎಣಿಸಲು ಸಾಧ್ಯವಿರಲಿಲ್ಲ. ಈ ಬದಲಾವಣೆಯ ಪ್ರಕ್ರಿಯೆಯು ಪವಿತ್ರ ಲೆಕ್ಕಾಚಾರದಂತೆ ಬರೆಯಲ್ಪಟ್ಟಿದೆ. ಇಸ್ರಾಯೇಲಿನಲ್ಲಿ 1 ತಿಂಗಳ ಮೇಲ್ಪಟ್ಟ ಪ್ರತಿಯೊಬ್ಬ ಚೊಚ್ಚಲ ಪುತ್ರನನ್ನು ಎಣಿಸಲು ಯೆಹೋವನು ಮೋಶೆಗೆ ಆಜ್ಞಾಪಿಸುತ್ತಾನೆ. ಆಗ ಆ ಸಂಖ್ಯೆಯು 22,273 ಆಗುತ್ತದೆ. ಅರಣ್ಯಕಾಂಡ 3:43. ನಂತರ ಯೆಹೋವನು ಇಸ್ರಾಯೇಲಿನ ಚೊಚ್ಚಲ ಪುತ್ರರ ಬದಲಿಗೆ ಲೇವಿಯರನ್ನು ಮತ್ತು ಇಸ್ರಾಯೇಲಿನ ಚೊಚ್ಚಲ ಪಶುಗಳ ಬದಲಿಗೆ ಲೇವಿಯರ ಪಶುಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಘೋಷಿಸುತ್ತಾನೆ. ಅರಣ್ಯಕಾಂಡ 3:45. 22,273 ಮತ್ತು 22,000 ನಡುವಿನ ವ್ಯತ್ಯಾಸ 273. ಆದ್ದರಿಂದ ಆ ಹೆಚ್ಚುವರಿ ಚೊಚ್ಚಲ ಪುತ್ರರನ್ನು ತಲಾ 5 ಶೆಕಲ್ಗಳಂತೆ ವಿಮೋಚನಾ ಮೌಲ್ಯವನ್ನು ನೀಡಿ ಬಿಡಿಸಿಕೊಳ್ಳಬೇಕಿತ್ತು. ಅರಣ್ಯಕಾಂಡ 3:46-47. ಮೋಶೆಯು 1,365 ಶೆಕಲ್ಗಳನ್ನು ಸಂಗ್ರಹಿಸಿ ಅದನ್ನು ಆರೋನನಿಗೆ ಮತ್ತು ಅವನ ಪುತ್ರರಿಗೆ ವಿಮೋಚನಾ ಬೆಲೆಯಾಗಿ ನೀಡುತ್ತಾನೆ. ಅರಣ್ಯಕಾಂಡ 3:50-51.
ಇದು ಕೇವಲ ಗಣಿತವಲ್ಲ, ದೇವರು ದೃಶ್ಯ ಸಂಖ್ಯೆಗಳ ಮೂಲಕ ಆತ್ಮಿಕ ವಾಸ್ತವಗಳನ್ನು ಕಲಿಸುತ್ತಿದ್ದಾರೆ. ಪ್ರತಿಯೊಬ್ಬ ಚೊಚ್ಚಲ ಪುತ್ರನು ಮುಖ್ಯವಾಗಿದ್ದನು. ಪ್ರತಿ ಹೆಸರು ಮುಖ್ಯವಾಗಿತ್ತು. ಪ್ರತಿ ಬದಲಾವಣೆಯು ಮುಖ್ಯವಾಗಿತ್ತು. ವಿಮೋಚನೆಯು ಸರಿಸುಮಾರು ಆಗಿರಲಿಲ್ಲ. ವಿಮೋಚನೆಯು ಎಣಿಸಲ್ಪಟ್ಟಿತ್ತು ಮತ್ತು ಪೂರ್ಣಗೊಳಿಸಲ್ಪಟ್ಟಿತ್ತು. ಪರಲೋಕದ ಪವಿತ್ರತೆಯು ಅಸ್ಪಷ್ಟ ಭಾವನೆಗಳ ಮೇಲೆ ನಡೆಯುವುದಿಲ್ಲ. ಅದು ಸತ್ಯ ಒಡಂಬಡಿಕೆ ಮತ್ತು ಪಾವತಿಸಿದ ಬೆಲೆಯ ಮೇಲೆ ನಡೆಯುತ್ತದೆ. ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಇಲ್ಲಿ ಆತ್ಮಿಕ ಅರ್ಥವು ಪ್ರಕಾಶಮಾನವಾಗಿ ಬೆಳೆಯುತ್ತದೆ. ಮೊದಲನೆಯದಾಗಿ, ವಿಮೋಚನೆಯು ಮಾಲೀಕತ್ವವನ್ನು ಸೃಷ್ಟಿಸುತ್ತದೆ ಎಂದು ದೇವರು ಕಲಿಸುತ್ತಿದ್ದಾರೆ. ಯೆಹೋವನು ಲೇವಿಯರು ನನ್ನವರಾಗಿರಬೇಕು ಎಂದು ಹೇಳುತ್ತಾನೆ. ಅರಣ್ಯಕಾಂಡ 3:12. ಮತ್ತು ಚೊಚ್ಚಲಾದವರೆಲ್ಲರೂ ನನ್ನವರೇ. ನಾನು ಐಗುಪ್ತ ದೇಶದಲ್ಲಿ ಚೊಚ್ಚಲಾದವರನ್ನೆಲ್ಲ ಸಂಹರಿಸಿದ ದಿನದಿಂದಲೇ ಇಸ್ರಾಯೇಲಿನಲ್ಲಿ ಚೊಚ್ಚಲಾದವರನ್ನೆಲ್ಲ ನನಗಾಗಿ ಪ್ರತಿಷ್ಠಿಸಿಕೊಂಡನು ಎಂದು ಹೇಳುತ್ತಾನೆ. ಅರಣ್ಯಕಾಂಡ 3:13. ರಕ್ಷಣೆಯು ಕೇವಲ ಪಾರುಗಾಣಿಕೆಯಲ್ಲ, ಅದು ದೇವರಿಗೆ ಸೇರುವುದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಇದೇ ತತ್ವವು ಹೆಚ್ಚಿನ ಶಕ್ತಿಯೊಂದಿಗೆ ಪುನರಾವರ್ತನೆಯಾಗಿದೆ. ನಾವು ಬೆಳ್ಳಿ ಬಂಗಾರಗಳಿಂದಲ್ಲ, ಬದಲಾಗಿ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. 1 ಪೇತ್ರ 1:18-19. ರಕ್ತದ ವಿಮೋಚನೆ ಎಂದರೆ ನಾವು ನಮ್ಮವರಲ್ಲ, ನಾವು ಯೆಹೋವನಿಗೆ ಸೇರಿದವರು. ಎರಡನೆಯದಾಗಿ, ದೇವರು ಅದರ ಬದಲು ಇನ್ನೊಂದು ಎಂಬುವ ಮಾದರಿಯನ್ನು ಬಹಿರಂಗಪಡಿಸುತ್ತಿದ್ದಾರೆ. ಅರಣ್ಯದಲ್ಲಿ ಒಂದು ಕುಲವು ಅನೇಕರ ಪರವಾಗಿ ನಿಂತಿತ್ತು. ಇಸ್ರಾಯೇಲಿನ ಚೊಚ್ಚಲ ಪುತ್ರರ ಬದಲಿಗೆ ಲೇವಿಯರು ನಿಂತರು. ನಂತರ ಹೆಚ್ಚುವರಿ ಚೊಚ್ಚಲ ಪುತ್ರರನ್ನು ನಿಗದಿತ ವಿಮೋಚನಾ ಬೆಲೆಯಿಂದ ಮುಚ್ಚಲಾಯಿತು. ಇದು ಶ್ರೇಷ್ಠ ಬದಲಿಯಾಗಿ ಬರಲಿರುವ ಕ್ರಿಸ್ತನಿಗೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸುತ್ತದೆ. ಯೇಸು ಕೇವಲ ಒಬ್ಬ ಬೋಧಕನಲ್ಲ, ಆತನೇ ಈ ಮಾದರಿಯ ನೆರವೇರಿಕೆ. ಆತನು ಅದ್ವಿತೀಯ ಪುತ್ರನಾಗಿದ್ದಾನೆ ಮತ್ತು ಆತನು ಅನೇಕರಿಗಾಗಿ ವಿಮೋಚನಾ ಮೌಲ್ಯವಾದನು. ಮತ್ತಾಯ 20:28. ಆತನು ಸತ್ತವರೊಳಗಿಂದ ಮೊದಲನೆಯನಾದನು. ಕೊಲೊಸ್ಸೆಯವರಿಗೆ 1:18. ಮತ್ತು ಅನೇಕ ಸಹೋದರರಲ್ಲಿ ಚೊಚ್ಚಲ ಮಗನಾದನು. ರೋಮಾಪುರದವರಿಗೆ 8:29. ಅಂದರೆ ನಿಜವಾದ ಚೊಚ್ಚಲ ಪುತ್ರನು ದೇವರಿಗಾಗಿ ಅನೇಕ ಚೊಚ್ಚಲ ಮಕ್ಕಳನ್ನು ಸೃಷ್ಟಿಸಲು ತನ್ನ ಪ್ರಾಣವನ್ನೇ ನೀಡಿದನು. ಮೂರನೆಯದಾಗಿ, ಅರಣ್ಯಕಾಂಡ 3ನೇ ಅಧ್ಯಾಯವು ಯಾಜಕತ್ವವನ್ನು ಮಾನವ ಮಹತ್ವಾಕಾಂಕ್ಷಿಯಾಗಿ ಅಲ್ಲದೆ ಕರೆಯುವಿಕೆ ಎಂಬುದನ್ನು ಕಲಿಸುತ್ತದೆ. ಲೇವಿಯರನ್ನು ಅವರ ಸ್ವತಃ ಪ್ರಚಾರ ಮಾಡಿಕೊಂಡಿದ್ದರಿಂದ ಆರಿಸಲಿಲ್ಲ, ಯೆಹೋವನು ಅವರನ್ನು ಆರಿಸಿಕೊಂಡನು. ಅವರು ಆರೋನನಿಗೆ ಸಹಾಯ ಮಾಡಲು ನೀಡಲ್ಪಟ್ಟರು. ಅವರ ಸೇವೆಯು ಸ್ವತಂತ್ರವಾಗಿರಲಿಲ್ಲ, ಅದು ಯಾಜಕತ್ವದ ಅಡಿಯಲ್ಲಿತ್ತು. ಹೊಸ ಒಡಂಬಡಿಕೆಯಲ್ಲಿ ನಾವು ವಾಸ್ತವವನ್ನು ನೋಡುತ್ತೇವೆ. ಯೇಸು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಇಬ್ರಿಯರಿಗೆ 4:14. ನಾವು ಯಾಜಕ ಸೇವೆಯನ್ನು ನಾವೇ ಸೃಷ್ಟಿಸುವುದಿಲ್ಲ, ನಾವು ಆತನ ಆಜ್ಞೆಯ ಮೇರೆಗೆ ಸೇವೆ ಮಾಡುತ್ತೇವೆ. ಆತನ ಮೇಲಿನ ಪ್ರೀತಿಯು ವಿಧೇಯತೆಯಿಂದ ಸಾಬೀತಾಗುತ್ತದೆ ಎಂದು ಯೇಸು ಹೇಳಿದನು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವಿರಿ. ಯೋಹಾನ 14:15. ಮಗನನ್ನು ಗೌರವಿಸುವುದು ತಂದೆಯನ್ನು ಗೌರವಿಸುವುದರ ಭಾಗವಾಗಿದೆ. ಯೋಹಾನ 5:23. ನಮ್ಮ ಯಾಜಕ ಜೀವನವು ಕೇವಲ ಯೆಹೋವನ ಆರಾಧನೆಯಲ್ಲ, ಅದು ಯೆಹೋವನು ನೇಮಿಸಿದ ಮಗನಿಗೆ ಸಲ್ಲಿಸುವ ನಂಬಿಗಸ್ತ ವಿಧೇಯತೆಯೂ ಆಗಿದೆ. ನಾವು ಅವರ ಆಸಕ್ತಿ ಅಥವಾ ಉತ್ಸಾಹವನ್ನು ನೆನಪಿಸಿಕೊಂಡಾಗ ಆಳವಾದ ಪಾಠವೊಂದು ಕಂಡುಬರುತ್ತದೆ. ಅರಣ್ಯದಲ್ಲಿ ಇಸ್ರಾಯೇಲರು ಬಂಗಾರದ ಕರುವಿನ ಪಾಪದಲ್ಲಿ ಬಿದ್ದಾಗ ಯೆಹೋವನ ಪಕ್ಕದವರು ಯಾರು ಎಂದು ಮೋಶೆ ಕರೆದಾಗ ಲೇವಿಯರು ಆತನ ಜೊತೆ ನಿಂತರು. ವಿಮೋಚನಾ ಕಾಂಡ 32:26. ಅವರು ಪರಿಪೂರ್ಣ ಮನುಷ್ಯರಲ್ಲದಿದ್ದರೂ ಪವಿತ್ರತೆಯ ಪಕ್ಷವನ್ನು ಆರಿಸಿಕೊಂಡರು. ಇಸ್ರಾಯೇಲಿನ ಅನೇಕರು ಯೇಸುವನ್ನು ನಿರಾಕರಿಸಿದಾಗಲೂ ದೇವರು ಸತ್ಯಕ್ಕಾಗಿ ನಿಂತ ಯೆಹೂದ್ಯ ಮತ್ತು ಅನ್ಯ ಜನರ ಒಂದು ಗುಂಪನ್ನು ಒಟ್ಟುಗೂಡಿಸಿದನು. ಸಭೆಯು ಆತ್ಮದಲ್ಲಿ ಲೇವಿಯರಂತೆ ಆಯಿತು. ಅದು ದೇವರ ವಾಕ್ಯವೆಂಬ ಆತ್ಮನ ಖಡ್ಗವನ್ನು ಹಿಡಿದಿದೆ. ಎಫೆಸದವರಿಗೆ 16:17. ನಾವು ಈ ಸ್ಥಾನವನ್ನು ಗಳಿಸಿಲ್ಲ, ಬದಲಾಗಿ ಈ ಸ್ಥಾನಕ್ಕೆ ಕರೆಯಲ್ಪಟ್ಟಿದ್ದೇವೆ. ಗುಂಪು ಸುಖವನ್ನು ಆರಿಸಿಕೊಂಡಾಗಲೂ ಸತ್ಯಕ್ಕಾಗಿ ನಿಲ್ಲುವುದೇ ನಮ್ಮ ಕರೆಯಾಗಿದೆ. ಇವೆಲ್ಲವೂ ಬರಲಿರುವ ಮಹಿಮೆಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಲೇವಿಯರು ಕೇವಲ ಒಂದು ತಾತ್ಕಾಲಿಕ ನೆರಳಾಗಿದ್ದರು. ಸಭೆಯು ಈಗ ತರಬೇತಿ ಪಡೆಯುತ್ತಿದೆ, ಆದರೆ ಸಭೆಯು ಅದು ಬಹಿರಂಗಗೊಳ್ಳಲಿದೆ. ವಿಮೋಚಿಸಲ್ಪಟ್ಟವರು ದೇವರಿಗೆ ಒಂದು ರಾಜ್ಯವಾಗಿಯೂ ಯಾಜಕರಾಗಿಯೂ ಮಾಡಲ್ಪಟ್ಟಿದ್ದಾರೆ
ಎಂದು ಪ್ರಕಟಣೆ ಗ್ರಂಥವು ಹೇಳುತ್ತದೆ. ಪ್ರಕಟಣೆ 1:6-5-10, ಪ್ರಕಟಣೆ 20:6 ಮೊದಲನೆಯ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವವರ ಬಗ್ಗೆ ಮಾತನಾಡುತ್ತದೆ. ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿರುವರು. ಇದು ಕೇವಲ ಒಂದು ಕಾವ್ಯಾತ್ಮಕ ಬಿರುದಲ್ಲ, ಇದು ಶಾಶ್ವತ ಮಹಾಯಾಜಕನ ಅಡಿಯಲ್ಲಿ ರಾಜ್ಯದಲ್ಲಿ ಸಲ್ಲಿಸುತ್ತಿರುವ ಭವಿಷ್ಯದ ಯಾಜಕ ಸೇವೆಯಾಗಿದೆ. ಈಗ ಅರಣ್ಯಕಾಂಡ 3ನೇ ಅಧ್ಯಾಯವು ಮೌನವಾಗಿ ಹೊತ್ತು ತರುವ ಎಚ್ಚರಿಕೆಯು ನಮ್ಮ ಹೃದಯವನ್ನು ಹಿರಿಯುವಂತಿದೆ. ದೇವರು ಅರಣ್ಯದಲ್ಲಿ ಅಷ್ಟು ನಿಖರವಾಗಿ ಎಣಿಕೆ ಮಾಡಿದ್ದರೆ ಆತನು ತನ್ನ ಹೊಸ ಒಡಂಬಡಿಕೆಯ ಯಾಜಕತ್ವದ ಬಗ್ಗೆ ಅಸಡ್ಡೆಯಾಗಿರುವುದಿಲ್ಲ. ಲೇವಿಯರು ಪವಿತ್ರವಾದವುಗಳನ್ನು ಹಗುರವಾಗಿ ಕಾಣಲು ಸಾಧ್ಯವಿರಲಿಲ್ಲ ಎಂದಾದರೆ ನಾವು ಪವಿತ್ರವಾದವುಗಳನ್ನು ಹಗುರವಾಗಿ ಕಾಣಬಾರದು. ಚೊಚ್ಚಲ ಪುತ್ರರನ್ನು ನಿಖರವಾದ ಬೆಲೆಯಿಂದ ವಿಮೋಚಿಸಿದರೆ ನಾವು ಕ್ರಿಸ್ತನ ರಕ್ತವನ್ನು ಕೀಳು ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ದೇವರ ಮಗನನ್ನು ಕಾಲಿನಿಂದ ತುಳಿದು ಒಡಂಬಡಿಕೆಯ ರಕ್ತವನ್ನು ಅಪವಿತ್ರವೆಂದು ಎಣಿಸುವವರ ಬಗ್ಗೆ ಇಬ್ರಿಯ ಪತ್ರವು ಎಚ್ಚರಿಸುತ್ತದೆ. ಇಬ್ರಿಯರಿಗೆ 10:29 ಇದು ನಿರೀಕ್ಷೆಯನ್ನು ಕುಂದಿಸಲು ಬರೆದದಲ್ಲ, ಇದು ಹೃದಯವನ್ನು ಜಾಗೃತಗೊಳಿಸಲು ಬರೆದದ್ದು. ದೇವರು ಸಾಂಪ್ರದಾಯಿಕವಾದ ಧಾರ್ಮಿಕ ಕ್ಷಣಗಳನ್ನು ಹುಡುಕುತ್ತಿಲ್ಲ. ದೇವರು ಯಾಜಕರನ್ನು ರೂಪಿಸುತ್ತಿದ್ದಾನೆ. ನಿರ್ಮಲ ಕೈಗಳಿಂದ ಮತ್ತು ಪ್ರಾಮಾಣಿಕ ಹೃದಯದಿಂದ ಪವಿತ್ರವಾದವುಗಳನ್ನು ನಿಭಾಯಿಸುವ ಜನರಿಗೆ ದೇವರು ತರಬೇತಿ ನೀಡುತ್ತಿದ್ದಾನೆ. ಆದ್ದರಿಂದ ಈ ಅಧ್ಯಾಯವು ನಮ್ಮನ್ನು ಗಂಭೀರವಾದ ಸಂತೋಷಕ್ಕೆ ಕರೆಯುತ್ತದೆ. ನಮ್ಮ ಹೆಸರುಗಳು ದೇವರಿಗೆ ತಿಳಿದಿದೆ, ನಮ್ಮ ಸೇರುವಿಕೆ ನೈಜವಾಗಿದೆ, ನಮ್ಮ ವಿಮೋಚನೆ ಪೂರ್ಣಗೊಂಡಿದೆ, ನಮ್ಮ ಯಾಜಕ ತರಬೇತಿ ನಡೆಯುತ್ತಿದೆ ಮತ್ತು ನಮ್ಮ ಭವಿಷ್ಯದ ಸೇವೆಯ ವಾಗ್ದಾನ ನಮಗಿದೆ. ನೂತನ ಸೃಷ್ಟಿಯ ಭಕ್ತಿಯಿಂದ ನಡೆಯಲಿದೆ. ನಮ್ಮ ದೈನಂದಿನ ನಿಷ್ಠೆಯು ಸ್ಥಿರವಾಗಿರಲಿ, ನಮ್ಮ ವಿಧೇಯತೆಯು ಯಥಾರ್ಥವಾಗಿರಲಿ, ನಮ್ಮ ಆರಾಧನೆಯು ಶುದ್ಧವಾಗಿರಲಿ, ನಮ್ಮ ಪ್ರೀತಿಯು ನೈಜವಾಗಿರಲಿ, ನಮ್ಮ ಯಜ್ಞವು ಸಜೀವವಾಗಿರಲಿ. ನಾವು ಆತನ ಮಗನನ್ನು ಗೌರವಿಸುವ ಮೂಲಕ, ಆತನ ಆಜ್ಞೆಗಳನ್ನು ಪಾಲಿಸುವ ಮೂಲಕ ಮತ್ತು ನಾವು ಮೈ ಮೇಲೆ ನಿಲ್ಲುವ ದಿನದವರೆಗೆ ನಮ್ಮ ಮಹಾಯಾಜಕರ ಅಡಿಯಲ್ಲಿ ಸೇವೆ ಮಾಡುವ ಮೂಲಕ ಯೆಹೋವನಿಗೆ ಗೌರವ ಸಲ್ಲಿಸೋಣ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನಿನ್ನ ಜನರನ್ನು ಎಣಿಸಿದ್ದಕ್ಕಾಗಿ ಮತ್ತು ವಿಮೋಚನೆಯು ನಿಖರ, ಪವಿತ್ರ ಮತ್ತು ಪೂರ್ಣವಾಗಿದೆ ಎಂದು ತೋರಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ವಾಕ್ಯ, ನಿನ್ನ ಸತ್ಯ ನಮ್ಮ ಆರಾಧನೆ ಮತ್ತು ನಮ್ಮ ದೈನಂದಿನ ವಿಧೇಯತೆಗೆ ಹೀಗೆ ಎಲ್ಲಾ ಪವಿತ್ರ ವಿಷಯಗಳನ್ನು ನಿರ್ಮಲ ಹೃದಯದಿಂದ ನಿಭಾಯಿಸಲು ನಮಗೆ ಕಲಿಸು. ನಿರ್ಲಕ್ಷ್ಯದಿಂದ ಮತ್ತು ಕ್ರಿಸ್ತನ ರಕ್ತವನ್ನು ಸಣ್ಣ ವಿಷಯವೆಂದು ಪರಿಗಣಿಸುವುದರಿಂದ ನಮ್ಮನ್ನು ಕಾಪಾಡು. ನಮ್ಮ ಮಹಾಯಾಜಕನಾದ ಯೇಸುವಿನ ಅಡಿಯಲ್ಲಿ ನಮ್ಮನ್ನು ಪವಿತ್ರತೆಗಾಗಿ ಭಯಭಕ್ತಿ, ಪ್ರೀತಿ, ಕೃತಜ್ಞತೆ ಮತ್ತು ಉತ್ಸಾಹವುಳ್ಳ ನಂಬಿಗಸ್ತ ಯಾಜಕರನ್ನಾಗಿ ಮಾಡು. ನಿನ್ನ ನಿಜವಾದ ಯಾಜಕ ಜನರಂತೆ ಮಹಿಮೆಯಲ್ಲಿ ನಿಲ್ಲಲು ಮತ್ತು ನಿನ್ನನ್ನು ಶಾಶ್ವತವಾಗಿ ಸೇವಿಸಲು ಈ ತರಬೇತಿಯ ಮೂಲಕ ನಮ್ಮನ್ನು ಸಿದ್ಧಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್.